ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಕವಿತಾ ಕುಟುಂಬ ಕನ್ನಡ ವ್ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಒಂದು ಆರೋಗ್ಯಕರವಾಗಿರೋಂಥ ರೆಸಿಪಿ ಜೊತೆ ಬಂದಿದ್ದೀನಿ. ಅದೇನಪ್ಪ ಅಂದರೆ ಬೀಟ್ರೂಟ್ ಪಲ್ಯ. ಬೀಟ್ರೂಟ್ನ ಪಲ್ಯ, ಸಾಂಬಾರು, ಗ್ರೇವಿ, ಜ್ಯೂಸು ಹೀಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಯಾವುದು ಅನುಕೂಲ ಆಗುತ್ತೋ ಹಾಗೆ ವಾರಕ್ಕೊಮ್ಮೆ ಆದರೂ ಸೇವಿಸೋದು ತುಂಬಾ ಒಳ್ಳೆಯದು. ಇದರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಅನುಕೂಲಗಳಿವೆ. ಇದರಲ್ಲಿ ಪವರ್ಫುಲ್ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಹೃದಯ ಸಂಬಂಧಿ ಕಾಯಿಲೆಗಳನ್ನು ಬರೋದು ಕಡಿಮೆ ಮಾಡುತ್ತೆ. ಬ್ಲಡ್ ಪ್ರೆಷರ್ ಕೂಡ ಕಡಿಮೆ ಆಗೋ ಥರ ಕಂಟ್ರೋಲ್ ಮಾಡುತ್ತೆ ಇದು. ಹಾಗೆ ಇದರಲ್ಲಿ ಆ್ಯಂಟಿ ಕ್ಯಾನ್ಸರ್ ಪ್ರಾಪರ್ಟೀಸ್ ಕೂಡ ಇದೆ. ಮಸಲ್ಸ್ ರಿಕವರಿ ಆಗೋದಕ್ಕೂ ಸಹಾಯ ಮಾಡುತ್ತೆ. ಹಾಗೆ ಬ್ಲಡ್ ಶುಗರ್ ರೆಗ್ಯುಲೇಟ್ ಆಗುತ್ತೆ. ಇಷ್ಟೆಲ್ಲ ಉಪಯೋಗ ಇದೆ ಅಂದರೆ ಇನ್ಯಾಕೆ ತಡ ಮಾಡೋದು? ಬೀಟ್ರೂಟನ್ನು ಬಳಸಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ಪಲ್ಯ ಅಂತೂ ತುಂಬಾ ರುಚಿಯಾಗಿರುತ್ತೆ. ಇದು ಚಪಾತಿಗೆ, ರೊಟ್ಟಿಗೆ, ಅನ್ನಕ್ಕೆ ಕೂಡ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳಬಹುದು. ಮೊದಲಿಗೆ ಬಾಣಲೆಗೆ ಎಣ್ಣೆ ಹಾಕ್ಕೊಂಡಿನಿ. 2 ಟೇಬಲ್ ಸ್ಪೂನಷ್ಟು ಎಣ್ಣೆ. ಅದಕ್ಕೆ ಎಣ್ಣೆ ಕಾದ ನಂತರ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ, ಜೀರಿಗೆ, ಹಾಗೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಹಾಕ್ಕೋತಾ ಇದ್ದೀನಿ. ಇದಿಷ್ಟು ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದ ನಂತರ, ಸಾಸಿವೆ ಎಲ್ಲ ಸಿಡಿದ ನಂತರ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಹಾಗೂ ಒಣಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಒಣಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಕ್ಕೊಂಡಿರೋಂಥದ್ದು ಸ್ವಲ್ಪ ಫ್ರೈ ಆದ ನಂತರ ಸ್ವಲ್ಪ ಟೊಮೆಟೊ, ಒಂದು ದೊಡ್ಡ ಸೈಜ್ ಆಗಿರೋಂಥ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ದಪ್ಪಗೆ, ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೋಬೇಕು. ಅರಿಶಿನ ಹಾಕೋದು ಏನಕ್ಕಪ್ಪ ಅಂತಂದರೆ ಬೇಗ ಬೇಯುತ್ತೆ. ಟೊಮೆಟೊ ಗಟ್ಟಿ ಇದ್ದರೂ ಕೂಡ ಬೇಗ ಬೇಯುತ್ತೆ. ಇದು ಒಂದು ಟಿಪ್ಪು. ಹಾಗಾಗಿ ಅರಿಶಿನ ಅಥವಾ ಉಪ್ಪಾದರೂ ಆ್ಯಡ್ ಮಾಡ್ಬೋದು. ನಾನು ಉಪ್ಪು ಹಾಕೋತಾ ಇಲ್ಲ, ಅರಿಶಿನ ಹಾಕಿದ್ದೀನಿ. ಹಾಕ್ಕೊಂಡು ಅದು ಸ್ವಲ್ಪ ಬೆಂದ ನಂತರ ತುರಿದಿಟ್ಕೊಂಡಿರೋಂಥ 1 ಕಪ್ನಷ್ಟು ಬೀಟ್ರೂಟ್ನ ಹಾಕ್ತಾಯಿದ್ದೀನಿ ಇಲ್ಲಿ. ಹಾಕೊಂಡ ನಂತರ ಅದಕ್ಕೆ 1 ಕಪ್ನಷ್ಟು ಅಥವಾ ಒಂದು ಅರ್ಧ ಕಪ್ನಷ್ಟು, ಸ್ವಲ್ಪ ಅದೇ ನೀರು ಬಿಟ್ಕೊಳ್ಳುತ್ತೆ, ಜ್ಯೂಸ್ ರೀತಿ ನೀರು ಬಿಟ್ಕೊಳ್ಳುತ್ತಲ್ವ. ಹಾಗಾಗಿ ಅದಕ್ಕೆ ಒಂದು ಅರ್ಧ ಕಪ್ನಷ್ಟು ಇಲ್ಲಾಂದರೆ 3/4 ಕಪ್ನಷ್ಟು ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಅದನ್ನು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ನೀವು ಎಷ್ಟು ಉಪ್ಪು ತಿಂತೀರಿ ಅಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಸರಿ ಅದನ್ನು ಲಿಡ್ ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಡಿ. ಒಂದು 5ರಿಂದ 10 ನಿಮಿಷ ಬೇಯೋದಕ್ಕೆ ಬಿಡಿ ಅದನ್ನು. ಬೀಟ್ರೂಟ್ ಪಲ್ಯ ಮಾಡೋದಂತೂ ತುಂಬಾ ಈಸಿ. ಒಂದು 10 ನಿಮಿಷದಲ್ಲೇ ಆಗೋಗುತ್ತೆ. ಹಾಗೆ ಹೆಲ್ತಿ ಕೂಡ. ನೋಡಿ, ಇದಾಗಲೇ ಒಂದು ಬೆಂದಿದೆ. ಇದಕ್ಕೆ ನಾನೀಗ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೊಂದು ಸರಿ ಮೇಲೆ ಕೆಳಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಧನಿಯಾ ಪುಡಿ ಹಾಕೋತಾ ಇದ್ದೀನಿ. ಧನಿಯಾ ಪುಡಿ ಅಂದರೆ ನಾನು ಸಾಂಬಾರು ಪೌಡರ್ ಮಾಡಿಸ್ಕೊತೀನಲ್ಲ, ಅದಕ್ಕೆ ಅಚ್ಕಾರದ ಪುಡಿ ಹಾಕ್ತಾ ಇನ್ನೇನು ಎಲ್ಲ ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನಿದೆ ಅದನ್ನೇ ಸಪ್ರೇಟ್ ಮಾಡಿಸಿಟ್ಕೊತೀನಿ. ಅದನ್ನೇ ಈ ಪಲ್ಯಗಳಿಗೆ, ಡ್ರೈ ಪಲ್ಯ ಇರಲಿ, ಈ ಥರ ಪಲ್ಯಗಳಿಗೆ ಹಾಕ್ಕೋತೀನಿ. ತುಂಬಾ ಟೇಸ್ಟ್ ಕೊಡುತ್ತೆ, ಚೆನ್ನಾಗಿರುತ್ತೆ. ಈ ರೀತಿ 2 ಟೇಬಲ್ ಸ್ಪೂನ್ನಷ್ಟು ಹಾಕ್ಕೊಡ್ತೀನಿ. ಹಾಕ್ಕೊಂಡು 1 ಕಪ್ನಷ್ಟು ಹಸಿ ತೆಂಗಿನ ತುರಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಸ್ಪ್ರೆಡ್ ಮಾಡಿಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಸಿಕಾಯಿ ತುರಿ ಹಾಕೋದ್ರಿಂದ ತುಂಬಾ ಟೇಸ್ಟ್ ಕೊಡುತ್ತೆ. ಕೊಬ್ಬರಿ ಹಾಕೋಕ್ಕೆ ಹೋಗಬೇಡಿ, ಹಸಿ ತೆಂಗಿನಕಾಯಿನೇ ಹಾಕಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು 2ರಿಂದ 3 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಚೆನ್ನಾಗಿ ಬೇಯಿಸ್ಕೊಂಡ ನಂತರ ನೋಡಿ, ಈ ರೀತಿ ಚೆನ್ನಾಗಿ ಎಲ್ಲ ಅದು ನೀರು ಬಿಟ್ಕೊಳ್ಳುತ್ತೆ. ತುಂಬಾ ನೀರಾದರೂ ಚೆನ್ನಾಗಿರಲ್ಲ. ಸ್ವಲ್ಪ ನೀರಂಗಿದ್ರೆ ಸಾಕಾಗುತ್ತೆ. ಇಷ್ಟು ಸಾಕಾಗುತ್ತೆ. ಇದನ್ನು ಲಿಡ್ ಕ್ಲೋಸ್ ಮಾಡಿ ಸ್ಟವ್ ಆಫ್ ಮಾಡ್ಕೊಳ್ಳಿ. ಈಗ ಬೀಟ್ರೂಟ್ ಪಲ್ಯ ಜೊತೆ ತಿನ್ನೋದಕ್ಕೆ ಏನಾದರೂ ರೊಟ್ಟಿ, ಚಪಾತಿ ಏನಾದರೂ ಬೇಕಲ್ವಾ? ಹಾಗಾಗಿ ಇಲ್ಲಿ ಚಪಾತಿ ಮಾಡ್ತಾಯಿದ್ದೀನಿ ನಾನು. ನೈಟ್ ಊಟಕ್ಕೆ ಮಾಡ್ತಾ ಇರೋದು ನಾನಿಲ್ಲಿ. 2 ಕಪ್ನಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕೊಂಡ ನಂತರ 2ರಿಂದ 3 ಟೇಬಲ್ ಸ್ಪೂನ್ನಷ್ಟು ಕುಕ್ಕಿಂಗ್ ಆಯಿಲ್, ನಾರ್ಮಲ್ ನಾವೇನು ಆಯಿಲ್ ಯೂಸ್ ಮಾಡ್ತೀವಿ ಅಡುಗೆಗೆ, ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗೆಲ್ಲ ಎಣ್ಣೆ ಎಲ್ಲದಕ್ಕೂ ಎಲ್ಲ ಹಿಟ್ಟಿಗೂ ಮಿಕ್ಸ್ ಆಗಬೇಕು ಅದು ನೀಟಾಗಿ. ಎಲ್ಲ ಮಿಕ್ಸ್ ಮಾಡಿದ ನಂತರ, ಡ್ರೈ ಮಿಕ್ಸ್ ಆದ ನಂತರ ಅದಕ್ಕೆ 1 ಕಪ್ನಷ್ಟು ನೀರನ್ನ ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಚೆನ್ನಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ಚೆನ್ನಾಗಿ ಕಲಿಸ್ಕೊಳ್ಳಿ. ತುಂಬ ತೆಳುವೂ ಆಗಬಾರ್ದು, ತುಂಬ ಗಟ್ಟಿನೂ ಆಗಬಾರ್ದು. ಒತ್ತಲಿಕ್ಕೆ ಬರಲ್ಲ. ತೆಳುವಾದರೂ ಒತ್ತಕ್ಕೆ ಬರಲ್ಲ, ಅಂಟ್ಕೊಳ್ಳುತ್ತೆ ಲಟ್ಟಣಿಗೆಲ್ಲ. ಗಟ್ಟಿ ಆದ್ರೂ ಕಷ್ಟ ಆಗುತ್ತೆ ಒತ್ತಲಿಕ್ಕೆ. ಮೀಡಿಯಮ್ ಸೈಜಲ್ಲಿ ಮೀಡಿಯಮ್ಮಾಗಿ ಚೆನ್ನಾಗಿ ನಾದ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಎಷ್ಟು ನಾದುತ್ತೀವೋ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಹಾಗೆ ಲೇಯರಾಗಿ ಬರುತ್ತೆ ಚಪಾತಿ. ತುಂಬ ಸಾಫ್ಟ್ ಬರುತ್ತೆ. ಈ ಥರ ಕಲಸಿ ಒಂದು 10ರಿಂದ 15 ನಿಮಿಷಗಳ ಕಾಲ ಅದನ್ನು ಒಂದು ತಟ್ಟೆ ಮುಚ್ಚಿ ಅಥವಾ ಒದ್ದೆ ಬಟ್ಟೆ ಮುಚ್ಚಿ ಇಡಿ.
ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. 10ರಿಂದ 15 ನಿಮಿಷಗಳಾದ ನಂತರ ನೋಡಿ ಮತ್ತೆ ಇನ್ನೊಂದು ಸರಿ ನಾದ್ಕೊಂಡು ಚೆನ್ನಾಗಿ ಹಲ್ಗೆ ಮೇಲೇ ಈ ರೀತಿ ಪುಟ್ ಉಂಡೆಗಳನ್ನಾಗಿ ಮಾಡ್ಕೊಳ್ಳಿ. ಎಲ್ಲ ಈಕ್ವಲ್ ಪೋರ್ಷನ್ ಆಗಿ ಎಲ್ಲ ಸಪ್ರೇಟ್ ಒಂದು ಉಂಡೆಗಳನ್ನಾಗಿ ಮಾಡಿಕೊಂಡು ಅದನ್ನು ಮಾಮೂಲಿ ಚಿಕ್ಕದಾಗಿ ಪೂರಿ ಅಳತೆಗೆ ಪುಟ್ದಾಗಿ ಒತ್ಕೊಳ್ಳಿ. ಫಸ್ಟು ಒತ್ಕೊಂಡ ನಂತರ ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಸವರಿ ಮೇಲೆ ಮತ್ತು ಕೆಳಗಡೆ ಸವರ್ಬಿಟ್ಟು ಅದನ್ನು ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡಿ ಇಡಿ. ಈ ರೀತಿ ಎಣ್ಣೆ ಸವರ್ಕೊಂಡು ಮತ್ತು ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡಿಕೊಂಡು ಪಕ್ಕಕ್ಕಿಟ್ಕೊಳ್ಳಿ. ಹೀಗೆ ಎಣ್ಣೆ ಹಚ್ಚೋದು ಏನಕ್ಕಪ್ಪ ಅಂದರೆ ಎಣ್ಣೆ ಹಚ್ಚಿದ್ರೇ ಅದು ಲೇಯರ್ ಬರೋದು. ಎಣ್ಣೆ ಹಚ್ಚಲಿಲ್ಲ ಅಂದರೆ ಲೇಯರ್ ಬರೋಲ್ಲ. ಒಂದು ಮಾಮೂಲಿ ಹೇಗೆ ಚಪಾತಿ ಮಾಡ್ಕೋತೀವಿ ಅದೇ ರೀತಿ ಬರುತ್ತೆ. ಎಣ್ಣೆ ಹಚ್ಚೋದ್ರಿಂದ ಚೆನ್ನಾಗಿ ಲೇಯರ್ಗಳು ಬರುತ್ತೆ, ತುಂಬ ಸಾಫ್ಟಾಗಿ ಕೂಡ ಬರುತ್ತೆ, ಚೆನ್ನಾಗಿರುತ್ತೆ. ಎಣ್ಣೆ ತಿನ್ನಲ್ಲ ಅಂತ ಅನ್ನೋರು ಅವಾಯ್ಡ್ ಮಾಡ್ಕೋಬೋದು. ಹೀಗೆ ಮಾಡಿ ಫೋಲ್ಡ್ ಮಾಡಿ ಇದನ್ನು ಈಗ ಒಂದೊಂದಾಗಿ ಒತ್ಕೊಳ್ಳಿ. ನೀವೆಷ್ಟು ತೆಳುವಾಗಿ ಇಷ್ಟಪಡ್ತೀರೋ ಅಷ್ಟು ತೆಳುವಾಗಿ ಒಂದೊಂದಾಗಿ ಒತ್ಕೊಳ್ಳಿ. ನೋಡಿ ಇಲ್ಲಿ ನಾನು ಎಷ್ಟು ತೆಳುವಾಗಿ ಒತ್ತಿದ್ದೀನಿ. ನಿಮ್ಮ ಅನುಕೂಲ ಹೇಗೆ ನೀವು ಹೆಂಗೆ ಒತ್ತೀರೋ ಹಾಗೆ ಒತ್ಕೊಂಡು ಅದನ್ನು ಕಾದಿರೋಂಥ ತವ ಮೇಲೆ ಹಾಕ್ಕೊಂಡು 2 ಸೈಡು ಬೇಯಿಸ್ಕೊಳ್ಳಿ. ಎಲ್ಲ ಸೈಡ್ಸು ಕೂಡ ಬೇಯಿಸ್ಕೊಳ್ಳಿ ಚೆನ್ನಾಗಿ. ಹಾಗೆ ಅದಕ್ಕೆ ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಮೊದಲಿಗೆ ಹಿಟ್ಟು ಕಲಿಸ್ಬೇಕಾದ್ರೆ ಮತ್ತು ನಾದಬೇಕಾದ್ರೆಲ್ಲ ಎಣ್ಣೆ ಹಾಕಿರ್ತೀವಲ್ವ, ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು 1 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಬೇಯಿಸ್ಕೊಳ್ಳಿ. ಎಲ್ಲ ಒತ್ತಿಟ್ಕೊಂಡಿರೋ ಅಂಥ ಚಪಾತಿಗಳನ್ನೂ ಕೂಡ ಇದೇ ರೀತಿ ಬೇಯಿಸ್ಕೊಳ್ಳಿ. ಎಲ್ಲ ಸೈಡ್ಸು ಬೇಯಿಸೋದ್ರಿಂದ ಚೆನ್ನಾಗಿ ಬೇಯುತ್ತೆ ಅದು. ಈ ರೀತಿಯಾಗಿ ಬೇಯಿಸ್ಕೊಂಡು ಬೀಟ್ರೂಟ್ ಪಲ್ಯ ಜೊತೆ ಬಿಸಿಯಾಗಿ ತಿಂತಾಯಿದ್ರೆ ತುಪ್ಪ ಹಾಕ್ಕೊಂಡು ಹಬ್ಬ 2 ತಿನ್ನೋರು 3-4 ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ. ಹಾಗೆ ಸಾಫ್ಟಾಗಿ ಕೂಡ ಇರುತ್ತೆ ಚಪಾತಿ. ಹೀಗೆ ಮಾಡಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.